ನಮಸ್ಕಾರ ವೀಕ್ಷಕರೇ, ಮೀಡಿಯಾ ಸುದ್ದಿ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಮಂಗಳವಾರ ಮತ್ತು ಶುಕ್ರವಾರ ದಿನದಂದು ಯಾವ ತಪ್ಪುಗಳನ್ನು ಮಾಡಬಾರದು ಎಂದು ತಿಳಿಸಿಕೊಡ್ತೀವಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಶುಕ್ರವಾರ ಮತ್ತು ಮಂಗಳವಾರ ದಿನ ನಿಮ್ಮ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಈ ತಪ್ಪುಗಳನ್ನು ಮಾಡಬಾರದು. ಈ ತಪ್ಪುಗಳನ್ನು ಮಂಗಳವಾರ ಮತ್ತು ಶುಕ್ರವಾರ ದಿನ ನೀವು ಮನೆಯಲ್ಲಿ ಮಾಡಿದೇ ಆದರೆ ಜೀವನದಲ್ಲಿ ಏಳಿಗೆ ಅನ್ನುವುದು ಆಗುವುದಿಲ್ಲ. ಎಲ್ಲ ರೀತಿಯಾದ ಸಂಕಷ್ಟಗಳು ಎದುರಾಗುತ್ತದೆ. ಆದರೆ ಈ ತಪ್ಪುಗಳು ಯಾವುವು? ಯಾವ ರೀತಿಯ ತಪ್ಪುಗಳು ಮಾಡಬಾರದು? ಮಂಗಳವಾರ ಮತ್ತು ಶುಕ್ರವಾರ ದಿನ ಲಕ್ಷ್ಮೀ ದೇವಿಯ ಉಪಾಸನೆ ಮಾಡಿದರೆ ಮನೆಯಲ್ಲಿ ಧನ ಧಾನ್ಯ ಅಭಿವೃದ್ಧಿಯಾಗುತ್ತದೆ ಎಂಬ ನಂಬಿಕೆ ಇದೆ. ಆದರೆ ಇದರ ಜೊತೆಗೆ ಇಂತಹ ತಪ್ಪುಗಳು ಕೂಡ ಮಾಡಬಾರದು. ಮನೆಯ ಹೆಂಗಸರು ಮನೆಯಲ್ಲಿ ಬಳಸುವ ಅರಿಶಿಣ ಅಥವಾ ಉಪ್ಪು ಮಂಗಳವಾರ ಮತ್ತು ಶುಕ್ರವಾರ ದಿನ ಖಾಲಿಯಾದರೆ ಖಾಲಿಯಾಯಿತು ಎಂದು ನಿಮ್ಮ ಬಾಯಿಂದ ಈ ಮಾತು ಬರಬಾರದು. ಉಪ್ಪು ಹಾಗೂ ಅರಿಶಿಣ ಖಾಲಿ ಆಗುತ್ತಿದ್ದ ಹಾಗೆ ಅದನ್ನು ನೀವು ಮನೆಯಲ್ಲಿ ತಂದು ಇಟ್ಟುಕೊಳ್ಳಬೇಕು. ಅದು ಖಾಲಿಯಾಗುವ ತನಕ ಬಿಡಬಾರದು. ಇದು ದಾರಿದ್ರ್ಯಕ್ಕೆ ಸಂಕೇತ. ಸಾಮಾನ್ಯವಾಗಿ ಎಲ್ಲರೂ ನಿಮ್ಮ ಮನೆಯಲ್ಲಿ ಅಕ್ಕಿ ಡಬ್ಬದ ಒಳಗಡೆ ಅಕ್ಕಿ ಅಳತೆಗೆ 1 ಗ್ಲಾಸ್ ಅನ್ನು ಇಟ್ಟುಕೊಂಡಿರುತ್ತೀರಿ. ಅದನ್ನು ನೀವು ಯಾವುದೇ ಕಾರಣಕ್ಕೂ ಉಲ್ಟಾ ಮಾಡಿ ಇಡಬಾರದು. ಡಬ್ಬದ ಒಳಗಡೆಯಾಗಲಿ ಅಥವಾ ಡಬ್ಬದ ಹೊರಗಡೆಯಾಗಲಿ ಗ್ಲಾಸನ್ನು ನೇರವಾಗಿ ಇಡಬೇಕು. ಸಾಮಾನ್ಯವಾಗಿ ಪ್ರತಿಯೊಬ್ಬರ ಮನೆಯಲ್ಲೂ ಈ ನಿಯಮಗಳು ಪಾಲಿಸುತ್ತಾರೆ. ಏನೆಂದರೆ ರಾತ್ರಿ ಹೊತ್ತು ಎಲ್ಲರ ಊಟ ಆದ ನಂತರ ಪಾತ್ರೆಯನ್ನು ತೊಳೆಯೋದಕ್ಕೂ ಮುಂಚೆ ಸ್ವಲ್ಪ ಅನ್ನವನ್ನು ಲಕ್ಷ್ಮೀ ದೇವಿಗೆ ಅಂತ ಎತ್ತಿಡುವ ಅಭ್ಯಾಸವನ್ನು ಆಗಿನ ಕಾಲದಿಂದಲೂ ಮಾಡುತ್ತಾ ಬಂದಿದ್ದಾರೆ. ಯಾರೇ ಆಗಲಿ ರಾತ್ರಿ ಸ್ವಲ್ಪ ಅನ್ನವನ್ನು ತೆಗೆದು ಇಡಬೇಕು. ಇಡೀ ಅಡುಗೆ ಮನೆಯಲ್ಲಿ ಯಾವುದೇ ರೀತಿಯ ಆಹಾರ ಇಲ್ಲದೆ ಮಾಡಬಾರದು. ಲಕ್ಷ್ಮೀ ದೇವಿ ಮನೆಯಲ್ಲಿ ಬಂದು ರಾತ್ರಿ ಸಮಯದಲ್ಲಿ ನೋಡುತ್ತಾಳಂತೆ. ಆದ್ದರಿಂದ ಅನ್ನವನ್ನು ಒಂದು ಚಿಕ್ಕ ಬಟ್ಟಲಿನಲ್ಲಿ ಎತ್ತಿಡಬೇಕು. ಇದು ಮುಖ್ಯವಾದ ವಿಚಾರ. ಅದರಲ್ಲೂ ಮಂಗಳವಾರ ಮತ್ತು ಶುಕ್ರವಾರ ದಿನ ನೀವು ಮನೆಯಿಂದ ಹೊರಗಡೆ ಹೋಗಬೇಕಾದರೆ ಅದು ಗಂಡಾಗಲಿ ಹೆಣ್ಣಾಗಲಿ, ಚಿಕ್ಕವರಾಗಲಿ ದೊಡ್ಡವರಾಗಲಿ, ವಿದ್ಯಾರ್ಥಿಗಳಾಗಲಿ ಯಾರೇ ಆಗಲಿ ಹಣೆಗೆ ತಿಲಕವನ್ನು ತಪ್ಪದೇ ಇಡಬೇಕು. ತಿಲಕವೆಂದರೆ ಕುಂಕುಮವನ್ನು ಇಟ್ಟುಕೊಳ್ಳಬೇಕು. ಯಾವುದೇ ಕಾರಣಕ್ಕೂ ಖಾಲಿ ಹಣೆಯಲ್ಲಿ ಹೊರಗಡೆ ಹೋಗಬಾರದು. ಅದರಲ್ಲೂ ಶುಕ್ರವಾರ ದಿವಸ ಹಣೆಗೆ ತಿಲಕವನ್ನು ಇಟ್ಟುಕೊಂಡು ಹೊರಗಡೆ ಹೋಗಬೇಕು. ಇದರಿಂದ ಲಕ್ಷ್ಮೀ ದೇವಿಯ ಅನುಗ್ರಹ ಪ್ರಾಪ್ತಿಯಾಗುತ್ತದೆ. ಬಹಳ ಮುಖ್ಯವಾಗಿರುವ ವಿಷಯ, ಮಂಗಳವಾರ ಮತ್ತು ಶುಕ್ರವಾರ ದಿನ ಮನೆಯಲ್ಲಿ ಉಗುರು ತೆಗೆಯಬಾರದು. ಮುಖ್ಯವಾಗಿ ಶುಕ್ರವಾರ ಮತ್ತು ಮಂಗಳವಾರ ಇದು ನಿಮಗೆ ದಟ್ಟ ದರಿದ್ರವನ್ನು ಉಂಟು ಮಾಡುತ್ತದೆ. ಶುಕ್ರವಾರ ದಿನ ಮನೆಯಲ್ಲಿ ಬಟ್ಟೆಗಳನ್ನು ಒಗೆಯಬಾರದು. ಇದು ನಿಮ್ಮ ದರಿದ್ರಕ್ಕೆ ಕಾರಣವಾಗುತ್ತದೆ. ಇದರಿಂದ ಹಣಕಾಸಿನ ಸಮಸ್ಯೆಗಳು ಕಾಡುತ್ತದೆ. ನಿಮ್ಮ ಜೀವನದಲ್ಲಿ ಏಳಿಗೆ ಅನ್ನುವುದು ಆಗುವುದಿಲ್ಲ. ಮಂಗಳವಾರ ಮತ್ತು ಶುಕ್ರವಾರ ದಿನ ಮಡಿ ಬಟ್ಟೆಗಳನ್ನು ಸ್ನಾನ ಮಾಡಿ ಧರಿಸಬೇಕು. ಈ ದಿನ ಮನೆಯ ಗೃಹಿಣಿಯರು ಸಾಧ್ಯವಾದಷ್ಟು ಸೂರ್ಯೋದಯಕ್ಕೆ ಮುಂಚೆ ಎದ್ದು ಮನೆ ಶುಚಿ ಮಾಡಿ ಬಹಳ ಒಳ್ಳೆಯದು. ಮನೆಗೆ ಶುಭ ಫಲವನ್ನು ದೊರೆಯುತ್ತದೆ. ನಾವು ಹೇಳಿರುವ ಈ ಯಾವುದೇ ತಪ್ಪುಗಳನ್ನು ಯಾವುದೇ ಕಾರಣಕ್ಕೂ ಮಾಡುವುದಕ್ಕೆ ಹೋಗಬೇಡಿ. ಇಂತಹ ತಪ್ಪುಗಳನ್ನು ಮಾಡುವುದರಿಂದ ಸಮಸ್ಯೆಗಳು ಜಾಸ್ತಿಯಾಗುತ್ತದೆ, ಕಷ್ಟಗಳು ಹೆಚ್ಚಾಗುತ್ತದೆ. ಈ ತಪ್ಪುಗಳನ್ನು ಮಾಡಲೇಬೇಡಿ. ಈ ಮಾಹಿತಿ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಧನ್ಯವಾದಗಳು.